ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಮ್ಮ ಮುಖಂಡರಾದಂಥ ಹುತಾತ್ಮ ಪಾಟೀಲ್ ಬ್ಯಾಕೋಡ್ ಹುಲಿ ಅವರು ಹಾಗೂ ಶಿವರಾಜಣ್ಣ ಪಾಟೀಲ್ ಹಾಗೂ ಅಂಬು ಪ್ರಸಾದ್ ನರುಟೆಯನ್ನ ಇವರೆಲ್ಲರ ಸಮ್ಮುಖದೊಳಗೆ ನಾವು ನಮ್ಮ ಮುಖಂಡರು ಬ್ಯಾಕೋಡ್ ಹುಲಿ ಅವರ ಸಮ್ಮುಖದೊಳಗೆ ಎಲ್ಲ ಕುರುಬರು ಒಗ್ಗಟ್ಟಾಗಬೇಕು. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದೆಲ್ಲ ನಾವು ಈ ಕನಕದ ಜಯಂತಿ ಆಗಲಿ, ಆಮೇಲೆ ಸಂಗೊಳ್ಳ ಜಯಂತಿ ಆಗಲಿ, ಯಾವುದೋ ಒಂದು ಸ್ಟ್ಯಾಚ್ಯೂ ಆಗಲಿ, ಇಂಥವು ಎಲ್ಲರೂ ಒಂದು ಕೆಲಸ ಪ್ರಬಲ ನಾವು ಮಾಡ್ಬೇಕಾದ್ರೆ ಇಲ್ಲಿ ಪ್ರಬಲ ಜನ ನಾವು ಏನ್ ಮಾಡ್ತಾರೆ ಪ್ರಬಲತೆ ಮಾಡಿದ್ದೀರ. ನಮಸ್ಕಾರ ವೀಕ್ಷಕರೇ, ನಾನಿಂದು ಚಿಕ್ಕೋಡಿ ನಗರದ ಒಂದು ಮುರಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ನಿಂತಿದ್ದೇವೆ. ಇಂದು ಇಡೀ ರಾಜ್ಯಾದ್ಯಂತ ಕನಕದಾಸ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ರಾಜ್ಯದ ಜನತೆಗೆ ನಮ್ಮ ವಾಹಿನಿ ಪರವಾಗಿ ಕನಕದಾಸರಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಈ ಒಂದು ಕನಕದಾಸ ಜಯಂತಿಯ ನಿಮಿತ್ತ ಕನಕದಾಸ ಹಿಡಿದುಕೊಂಡು ಬಸ್ ಸ್ಟ್ಯಾಂಡ್ವರೆಗೆ, ಬಸ್ ಸ್ಟ್ಯಾಂಡ್ನಿಂದ ಕೆಸಿ ರೋಡ್ವರೆಗೆ ಮೆರವಣಿಗೆ ಮುಖಾಂತರ ಮುರಸಿದ್ದೇಶ್ವರ ದೇವಸ್ಥಾನಕ್ಕೆ ಅವರು ಈ ಮೆರವಣಿಗೆ ಬಂದು ಬರುತ್ತದೆ. ಇಲ್ಲಿ ಪೂಜಾ ಕಾರ್ಯಕ್ರಮ ನಡೆದು ತದನಂತರ ಈ ಸಂದರ್ಭದಲ್ಲಿ ನಮ್ಮ ಈ ಮುರಸಿದ್ದೇಶ್ವರ ದೇವಸ್ಥಾನದ ಶಿರಾಡಿ ಅವರು ಮಾತನಾಡ್ತಾರೆ. ಆ ಒಂದು ಆಸಕ್ತಿಗಳನ್ನು ಇಡಲಾಗಿದೆ. ಮತ್ತೊಂದು ಕನಕದಾಸ ಜಯಂತಿಯ ಆರ್ಥಿಕ ಎಲ್ಲ ಸಾಧನೆ ನಮಸ್ಕಾರ ವೀಕ್ಷಕರೇ, ವಿಜನ್ ಪಬ್ಲಿಷರ್ಸ್ ಆ್ಯಂಡ್ ಬ್ರಾಡ್ಕಾಸ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಅಡಿಯಲ್ಲಿ ನಡೆಯುತ್ತಿರುವಂಥ ಸಾಮ್ ಟಿವಿ ವಾಹಿನಿಯ ಪರವಾಗಿ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ವರದಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಕನಕದಾಸ ಉತ್ಸವ ಮಂಡಳಿಯ ಪರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಪ್ರತಾಪಣ್ಣ ಪಾಟೀಲರು ಬಂದಿದ್ದರು. ಅಂದರೆ ರಾಯಬಾಗ್ ಹುಲಿ ಅಂತಲೇ ಪ್ರಸಿದ್ಧವಾಗಿರುವಂಥ ಪ್ರತಾಪಣ್ಣ ಪಾಟೀಲರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಪ್ರಪ್ರಥಮವಾಗಿ ಪ್ರತಾಪಣ್ಣ ಪಾಟೀಲರನ್ನು ಮುಖ್ಯ ಅತಿಥಿಗಳನ್ನು ಪ್ರವಾಸಿ ಮಂದಿರದಿಂದ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ಶ್ರೀ ಮುರಾರಿ ಶಿಂಗಾಡೆ ಕಟ್ಟಿಕರ್ ಅವರು, ಇನ್ನೂ ಅನೇಕರು ಪ್ರತಾಪಣ್ಣ ಪಾಟೀಲರನ್ನು ಬಸವ ಸರ್ಕಲ್ ಮುಖಾಂತರ ಕನಕ ಒಂದು ಸ್ಟ್ಯಾಚ್ಯೂ ಕಡೆಗೆ, ಪುತ್ಥಳಿ ಕಡೆಗೆ ಅವ್ರನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರತಾಪಣ್ಣ ಪಾಟೀಲರು ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾರೆ. ತದನಂತರ ಪೂಜಾ ಕಾರ್ಯಕ್ರಮ ಕೂಡ ಅಲ್ಲಿಯೇ ನೆರವೇರುತ್ತೆ. ಆ ನಂತರ ಪ್ರತಾಪಣ್ಣ ಪಾಟೀಲರು ಬಂದು ಕನಕದಾಸರ ಒಂದು ಪುತ್ಥಳಿಗೆ ಪೂಜೆಯನ್ನು ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ. ಇದೆಲ್ಲ ಆದಮೇಲೆ ಪ್ರತಾಪಣ್ಣ ಪಾಟೀಲರ ಅಭಿಮಾನಿ ಬಳಗ ಅವರನ್ನು ಒಂದು ಶಾಲು ಹಾಕುವ ಮುಖಾಂತರ ಅವರನ್ನು ಸನ್ಮಾನಿಸ್ತಾರೆ, ಗೌರವಿಸ್ತಾರೆ. ತದನಂತರ ಈ ಒಂದು ಕಾರ್ಯಕ್ರಮದ ಒಂದು ಮೆರವಣಿಗೆ ಕನಕ ವೃತ್ತದಿಂದ ಪ್ರಾರಂಭವಾಗ್ತದೆ. ಕನಕ ವೃತ್ತದಿಂದ ಪ್ರಾರಂಭವಾಗಿ ಬಸವ ಸರ್ಕಲ್, ತದನಂತರ ಇಂದಿರಾನಗರ ಗೇಟ, ಬಸ್ ಸ್ಟ್ಯಾಂಡು, ಕೆಸಿ ರೋಡು, ಗುರುವಾರಪೇಟ, ಆಮೇಲೆ ಕೊನೆಗೆ ಮುರಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಈ ಮೆರವಣಿಗೆ ತಲುಪುತ್ತೆ. ಈ ಮೆರವಣಿಗೆಯ ಎಲ್ಲವನ್ನು ವೈದ್ಯ ಮೇಳಗಳು,
ಜಾನಪದದ ಒಂದು ಅನೇಕ ನಾವು ಈ ಒಂದು ಇದರಲ್ಲಿ ಏನು ಈ ಜಾನಪದದ ವಾದ್ಯಗಳನ್ನು ನಾವು ನೋಡಬೇಕಾದ್ರೆ ಅದ್ಭುತವಾದಂಥ ಕಾರ್ಯಕ್ರಮ, ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಇಡೀ ನಾಡಿನ ಜನತೆ ಹಮ್ಮಿಕೊಂಡಿದೆ. ಆದಾಗ್ಯೂ ಕೂಡ ಈ ಒಂದು ವಿಶೇಷವಾಗಿ ಚಿಕ್ಕೋಡಿ ನಗರದಲ್ಲಿ ಕನಕದಾಸ ಉತ್ಸವ ಮಂಡಳಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಈ ಕಾರ್ಯಕ್ರಮಕ್ಕೆ. ನಾನು ಸಂಪೂರ್ಣ ಈ ಕಾರ್ಯಕ್ರಮ ಮುಗಿಯುವವರೆಗೆ ನಾನಿದ್ದೆ. ಹಾಗಾದರೆ ಈ ಕಾರ್ಯಕ್ರಮದ ರೂವಾರಿಗಳು ಯಾರ್ಯಾರು ಅಂತ ನಾವು ನೋಡೋದಾದರೆ, ಲಕ್ಷ್ಮಣ್ ಡಂಗೇರವರು, ಸುರೇಶ್ ಕಟ್ಟಿಕರವರು, ಸಿದ್ದಪ್ಪ ಡಂಗೇರವರು, ಬೀರಪ್ಪ ಬನ್ನೆ, ಸಿದ್ವೀರ್ ಖಜ್ಜನ್ನವರ್, ಬೀರಪ್ಪ ಗುಡ್ಸೆ, ಸುನೀಲ್ ಪೂಜಾರಿ, ರಾಮ ಬನ್ನಟೆ, ನಸಲಾಪುರಿ ವಕೀಲರು, MK ಪೂಜಾರಿ ವಕೀಲರು, ಸಿದ್ರಾಮ್ ಹಿರೇಕುರ್ಬರ್, ಮುರಾರಿ ಸಿಂಗಾಡೆ, ಶ್ರೀಕಾಂತ್ ಪೂಜಾರಿ, ಬಬ್ರುವಾನ್ ದಳವಾಯಿ, ಸಿದ್ದಪ್ಪ ಗೋವಾರಿ, ರಾಮ್ ಪೂಜಾರಿ, ಬಾಳು ಮದಹಳ್ಳಿ, ಸಿದ್ದಪ್ಪ ಮಮದಾಪುರೆ, ಸಂಜು ಗುಡ್ಸೆ, ಮಹಾಂತೇಶ್ ಗಡದೆ, ಶಿವಪ್ಪ ದತ್ತವಾಡೆ, ಮಾರುತಿ ನರಟೆ, ಕಲ್ಲಪ್ಪ ಶಿಂಗಾಡೆ, ನಿಂಗಪ್ಪ ಡಂಗೇರ್, ಸೋಮಲಿಂಗ್ ಶಿಂಗಾಡೆ ಮುಂತಾದವರು ಇನ್ನೂ ಅನೇಕ ಹಿರಿಯರು, ಗುರು ಹಿರಿಯರು, ಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ. ಕೊನೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರತಾಪಣ್ಣ ಪಾಟೀಲ್ರಿಗೆ ಇಡೀ ಈ ಕನಕ ಉತ್ಸವ ಮಂಡಳಿ ತಮ್ಮ ಒಂದು ಗೌರವ ವಂದನೆಗಳನ್ನು ಸಲ್ಲಿಸಿದೆ. ಜೊತೆಗೆ ಶಿವರಾಜಣ್ಣ ಪಾಟೀಲ್ರಿಗೆ, ಅಂಬು ಪ್ರಸಾದ್ ಪಾಟೀಲ್ ನರೋಟಿ ಅಣ್ಣ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಅವರನ್ನು ತಮ್ಮ ಒಂದು ಆತ್ಮೀಯ ಒಂದು ಅಭಿನಂದನೆಗಳನ್ನು, ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಈ ಕುರಿತು ಕೆಲವೊಂದು ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಅನೇಕ ಈ ಉತ್ಸವ ಮಂಡಳಿಯ ಕೆಲವು ಸದಸ್ಯರು ಕೂಡ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಅದರ ಕ್ಲಿಪ್ಪನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಹಾಕ್ತೇನೆ. ದಯವಿಟ್ಟು ನಮ್ಮ ವಾಹಿನಿಯ ಈ ಸುದ್ದಿಯನ್ನು, ದಯವಿಟ್ಟು ಈ ವಿಶೇಷ ವರದಿಯನ್ನು ತಮ್ಮ ಎಲ್ಲ ಮಿತ್ರರಿಗೆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮುಂದಿದೆ ನೋಡಿ ಈ ವಿಡಿಯೋದ ಸಂಪೂರ್ಣ ವರದಿ. ಥ್ಯಾಂಕ್ ಯು.
ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಕನಕ ಜಯಂತಿ ಅಂತೇಳಿ ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡಿದೆವು. ಅದೇ ವಿಜೃಂಭಣೆಯಿಂದ ಈ ರಾಜಕೀಯ ಇದ ಯಾವುದಿಲ್ಲಿದ್ರೆ ಎಲ್ಲ ಸಮಾಜದವ್ರನ್ನೂ ಕೂಡಿ ವಿಜೃಂಭಣೆಯಿಂದ ಮಾಡಿ ನಾವು ಎಲ್ಲರೂ ಕನಕದಾಸನ ಪಾತ್ರರಾಗಬೇಕಂತೇಳಿ ನನ್ನ ಅನಿಸಿಕೆ. ಇದರಂತೆ ವರ್ಷ ನೀವೇನೇ ನಿಮ್ಮ ಮನೆಗೊಟ್ಟಿದ್ರು ಬಿಡೋನು ಇಲ್ಲೆಲ್ಲ ಈ ಮುರ್ಸಿದ್ನ ಪಾತ್ರಕ್ಕೆ ನಾವು ಹೊಂದೂನು ಮತ್ತು ವರ್ಷ ನಾವು ಮಾಡಬೇಕಾದ ಕೆಲಸನ ನಾವು ದುಡಿಯೋದಟ್ಟ ಆ ಮುರ್ಸಿದ್ ಹೆಂಗೆ ದುಡ್ಸ್ಕೋತಾವ ನಮ್ಮನ್ನ ದುಡಿಸ್ಕೊಂಡೇ ಬಿಡ್ತಾ ಮತ್ತು ನಾವು ದುಡಿಯೋದಟ್ಟು ಮಾಡೋನು ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಹೆಸರು ಬೀರಪ್ಪ. ತಾಲೂಕು ಸೆಕ್ಷನ್ ಜಿಲ್ಲಾ ಅಂತ ಘೋಷಣೆ ಆಗ್ಯದ. ನಮ್ಮ ಚಿಕ್ಕೋಡಿ ತಾಲೂಕಿನಾಗ ಜಿಲ್ಲಾದ ಘೋಷಣೆ ಆದ ಇನ್ನೂ ಜಿಲ್ಲಾ ಅಂತ ಇದಿಲ್ಲ. ಅದು ದೊಡ್ಡ ವಿಜೃಂಭಣೆಯಿಂದ ಇವತ್ತು ಕನಕ ಜಯಂತಿ ನಡೆದದ. ಇನ್ಕತಕ ಏನಾಗಿತ್ತು ಅಂದ್ರಪ್ಪ ಅಂದ್ರೆ ಯಾರು ಏನೋ ಮಾಡ್ಕೊತ ನಡೆಸಿರು. ಇವತ್ತು ನಮ್ಮ ಕುರುಬ ಸಮಾಜ ಒಂದಾಗಿತ್ತು ಅಂದ್ರೆ ಇದು ಅಣ್ಣಗಳ ಹೆಮ್ಮೆ ಅಂತೇಳಿ ಪ್ರತಾಪಣ್ಣ ಆಗಲಿ, ಶಿವರಾಜಣ್ಣ ಆಗಲಿ, ಅಂಬುವಣ್ಣ ಆಗಲಿ, ಇವತ್ತು ಅವ್ರ ನೇತೃತ್ವ ಆಗಲಿ, ಇವರು ನಮ್ಮ ಸಿಂಗಾಡಿ ಅವರಾಗಲಿ, ನಮ್ಮ ಕುರುಬ ಬಾಂಧವರು ಎಲ್ಲ ಆಗಲಿ, ಬಣ್ಣೆ ಅವರಾಗಲಿ, ಸುರೇಶ್ ಅಣ್ಣ ಆಗಲಿ, ಎಲ್ಲರೂ ವಿಜೃಂಭಣೆಯಿಂದ ಇವತ್ತು ಕನಕ ಜಯಂತಿ ಆಚರಣೆ ಮಾಡಿದಾರೆ. ಇವತ್ತು ಮುಂದಿನ ಜಿಲ್ಲಾ ಘೋಷಣೆ ಆದ್ಮೇಲೆ ದೊಡ್ಡ ಕನಕ ಜಯಂತಿ ವಿಜೃಂಭಣೆ ಆಕತ್ತೆ ನಮ್ದು ಭಾಳ ಆಸೆ ಐತಿ. ಎಲ್ಲ ಒಕ್ಕಟ್ಟಿಂದ ನಾವು ಮಾಡಿದ್ವು ಅಂದ್ರೆ ಇವತ್ತು ಕುರುಬ ಸಮಾಜ ಮುಂದೆ ಹೊಡೆದಿತ್ತು ನಮ್ಮ ಆಸೆ ಇದೆ. ಇಷ್ಟು ಹೇಳಿ ನಾನು ಮಾತನ್ನು ನಿಮ್ಮ ಹೆಸರು ರಾಮ್ ಪೂಜಾರಿ ಜೊತೆ. ದಾಸ್ ಅವ್ರದ್ದು ಜಯಂತಿ ಪುಸ್ತಕ ನಾವೆಲ್ಲರೂ ಕೂಡಿದ್ದೀವಿ. ಈ ವರ್ಷ ಹಂಗೆ ಎಲ್ಲರೂ ಕೂಡಿದ್ದೀವಿ. ಹಂಗೆ ಪ್ರತಿ ಇದಕ್ಕಿಂತ ಹೆಚ್ಚವಾಗಿ ಡೊಳ್ಳು ಕುಣಿತ ಎಲ್ಲರೂ ಕೂಡಿ ನಮ್ಮ ಕನಕ ಜಯಂತಿ ಮಾಡೋಣ ಅಂತೇಳಿ ಇವತ್ತಿನ ದಿವಸ ಕನಕದಾಸ ಜಯಂತಿ ಉತ್ಸವ ಅಂಗವಾಗಿ ಕನಕದಾಸರು ಮುರ್ಷಿದ್ರ ಪಾದರಂಗ ನಮಸ್ಕರಿಸುತ್ತಾ ಇವತ್ತಿನ ನಾವು ಪ್ರತಿ ವರ್ಷದಂತೆ ಇವತ್ತು ಕನಕ ಜಯಂತಿಯನ್ನು ನಾವು ಆಚರಿಸ್ಕೊಂಡು ಬಂದೀವಿ. ಆಮೇಲೆ ಈ ವರ್ಷ ಅಂತೂ ವಿಜೃಂಭಣೆ ಆಯಿತು, ಮೊದಲು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಹಿಂದೆ ಆದಂಗೆ ಈಗ ಮುಂದೆ ನಾವು ಏನೇನು ಕಾರ್ಯಕ್ರಮ ಮಾಡಬೇಕು ನಾವು ಸ್ವಲ್ಪ ನಮಗೆ ಹಿಂದೆ ನಾವೆಲ್ಲ ನಮ್ಮ ಸಮಾಜದವರು ಆಮೇಲೆ ಎಸ್ ಟಿ ಲೆವೆಲ್ದಾಗ ಆಮೇಲೆ ನಮಗೆಲ್ಲರೂ ಸಾಥ್ ಕೊಟ್ಟರು. ಆಮೇಲೆ ಆ ಟೈಮ್ದಾಗ MLA MP ಗಳು ನಮ್ಗೆ ಸಾಥ್ ಕೊಟ್ಟರು. ಆಮೇಲೆ ಈಗ ಆಮೇಲೆ ಚಾಚು ಮಾಡಬೇಕಾದ್ರೆ ಕೋಟಿಮಠ ಕೊಟ್ಟರು, ಇವರು ಜೊಲ್ಲೆಯವರು ಕೊಟ್ಟರು, ಇವರು ಆಮೇಲೆ ಪ್ರಕಾಶ್ ಹುಕ್ಕೇರವರು ಕೊಟ್ಟರು, ರಮೇಶ್ ಕತ್ತಿಯವರು ಕೊಟ್ಟರು. ಆದರೆ ಈಗ ಒಂದು ಸ್ವಲ್ಪ ನಮ್ಮಲ್ಲಿ ಕುರುಬ ಸಮಾಜ ಹಿಂದುಳಿದ ಸಮಾಜ ಅಂದ ಕೂಡಲೇ ಅವರು ಒಂದು ಸ್ವಲ್ಪ ನಮ್ಮ ಕೀಳರಿಮೆ ಮಾಡಿದ ಕೂಡಲೇ ನಾವು ಪ್ರತಾಪನವ್ರ ನಾವು ಹಾದಿವಿ. ಅವ್ರ ಪ್ರತಾಪನವ್ರು ಎಲ್ಲ ನಮ್ಮ ಬೆನ್ನೆಲುಬ ನಿಂತ್ಕೇಸಿಂದ ನಮ್ಮ ಕಮಿಟಿ ಆಗಲಿ ಇದಾಗಲಿ ಎಲ್ಲ ರಚನೆ ಮಾಡಿ ಕೊಟ್ಟಿದ್ದರು. ಅವ್ರಿಗೆ ಈ ಸಮಯದಲ್ಲಿ ನಾನು ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ಇನ್ನು ಮುಂದೆ ನಮಗೆ ಅಲ್ಲಿ ನಮ್ದು ಕನಕ ಭವನ ಇಲ್ಲ. ಆಮೇಲೆ ನಮ್ಮ ಸಮಾಜಕ್ಕೆ ಏನೇ ಒಂದು ಕಾರ್ಯಕ್ರಮ ಕನಕ ಭವನ ಆಗಬೇಕು. ಆಮೇಲೆ ಕನಕ ಒಂದು ಈಗ ನಾವು ಸಂಗೋಳರ ಅಣ್ಣ ಇದು ಕನಕ ಟ್ಯಾಚು ಮಾಡ್ತೀವಿ. ಈಗ ಸಂಗೋಳರ ಅಣ್ಣ ಟ್ಯಾಚು ಒಂದು ಮಾಡಬೇಕು ಅನ್ನೋದು ನಮ್ಮದು ಎಲ್ಲ ಅಭಿಮಾನಿ. ಅದಕ್ಕೊಂದು ಎಲ್ಲ ಜಾಗ ಎಲ್ಲ ನಮ್ಗೆ ಅಣ್ಣಗಳೆಲ್ಲ ಕೂಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಪ್ರತಾಪಣ್ಣ ಆಗಲಿ, ಶಿವರಾಜಣ್ಣ ಆಗಲಿ, ನಮಗೊಂದು ಇವತ್ತು ನಂಗೆ ಅಲ್ಲಿ ಹೇಳಿದ್ರು ಸರ್ಕಲ್ದಾಗ ಇಲ್ಲ ಇನ್ನು ಒಟ್ಟು ಮತ್ತೊಂದು ಟ್ಯಾಚು ಮಾಡೋಣ ಅಂತ ನಂಗೆ ಸ್ವತಃ ಹೇಳಿದ್ರು. ಅದಕ್ಕೆ ಅಣ್ಣಗಳು ನಮ್ಮ ಬೆನ್ನ ಮ್ಯಾಗಿದ್ದಾರೆ. ಅದು ನಾವು ಸಂಗೋಳನ ಟ್ಯಾಚು ಮಾಡೇ ತಿರ್ತೀವಿ. ಮತ್ತು ನಾವು ಆ ನಾವು ಎಲ್ಲ ಇಡೀ ಸಮಾಜ ಎಲ್ಲ ಒಂದಾಗೈತಿ. ನಾವು ಸಮಾಜದವರೆಲ್ಲ ಅವ್ರ ಬೆನ್ನ ಮ್ಯಾಗಿರ್ತೀವಿ. ಆಮೇಲೆ ಅದನ್ನೆಲ್ಲ ಮಾಡಿ ತೋರಿಸ್ತೀವಿ ನಾನು ಈ ಸಮಯದಾಗ ಹೇಳ್ತೀನಿ. ಕನಕದಾಸ ಮೂರ್ತಿ ಸ್ಟ್ಯಾಚ್ಯೂದಿಂದ ಹಿಡಿದು ಪ್ರತಾಪಣ್ಣ ಪಾಟೀಲ್ ಮತ್ತು ಶಿವರಾಜಣ್ಣ ಪಾಟೀಲ್, ಅಂಬು ಪ್ರಸಾದ್ ನರೋಟಿಯವರ ನೇತೃತ್ವದಲ್ಲಿ ನಮ್ಮ ಚಿಕ್ಕೋಡಿ ಕನಕದಾಸ ಇಲ್ಲಿಂದ ವಿಜೃಂಭಣೆಯಾಗಿ ಮೆರವಣಿಗೆ ಚಾಲನೆ ಕೊಟ್ಟು ಅಲ್ಲಿಂದ ನಾವು ಚಿಕ್ಕೋಡಿಯಿಂದ ಬಸ್ ಸ್ಟ್ಯಾಂಡ್ ಮುಖಾಂತರ ಕೆ.ಸಿ. ರೋಡ್ ಮುಖಾಂತರ ಮುರುಸಿದ್ದೇಶ್ವರ ಗುಡಿ ದೇವಸ್ಥಾನದವರೆಗೆ ನಮ್ಮ ಮೆರವಣಿಗೆ ವಿಜೃಂಭಣೆಯಾಗಿ ನಡೆದಿದೆ. ಆದರೆ ಈ ನಮ್ಮ ಸಮಾಜದವರು ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕೋಡಿ ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ವಾಲ್ಗದವರು ಬಂದಿದ್ದಾರೆ. ಎಲ್ಲರಿಗೂ ಚಿಕ್ಕೋಡಿ ತಾಲೂಕಿನ ಎಲ್ಲರಿಗೂ ನಮ್ಮ ಕೃತಜ್ಞೆಯನ್ನು ಅಣ್ಣಗಳ ಪ್ರತಾಪಣ್ಣ, ಶಿವರಾಜಣ್ಣ, ಅಂಬು ಪ್ರಸಾದ್ ಮರಾಠಿಯವರ ನೇತೃತ್ವದಲ್ಲಿ ನಡೆದಿದೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞೆಯನ್ನು ಹೇಳಲು ಬಯಸುತ್ತೇವೆ. ನಾವಿವತ್ತು ಕನಕದಾಸ ಜಯಂತಿ ಉತ್ಸವ ಸಲುವಾಗಿ ಎಲ್ಲರೂ ಕೂಡಿದ್ದೀವಿ. ಮುರುಸಿದ್ದೇಶ್ವರ ಚಿಕ್ಕೋಡಿ ತಾಲೂಕು ಮುರುಸಿದ್ದೇಶ್ವರ ದೇವಸ್ಥಾನದಲ್ಲಿ ಕನಕ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ನಾವೆಲ್ಲ ನಮ್ಮ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಕಾರ್ಯ ಮಾಡ್ತಾ ಇದ್ದೇವೆ. ಇದೇ ಪ್ರಕಾರವಾಗಿ ನಾವು ಪ್ರತಿ ವರ್ಷ
ಈ ಕನಕ ಜಯಂತಿಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರಿಗೂ ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಕನಕ ಜಯಂತಿಯ ಶುಭಾಶಯಗಳು ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಕೂಡಿದ್ದೀವಿ ಕುರುಬ ಸಮಾಜ ಬಾಂಧವರು ಹಾಗೂ ಎಲ್ಲರೂ ನಾವಿಲ್ಲಿ ಕೂಡಿದ್ದೀವಿ. ಕನಕದಾಸ ಜಯಂತಿ ಉತ್ಸವ ಸಲುವಾಗಿ ಅವರಿವರನ್ನು ಯಾರೂ ಪಕ್ಷಪಾತ ಮಾಡದೆ ಎಲ್ಲರೂ ಒಂದು ಒಗ್ಗಟ್ಟಾಗಿ ನಾವು ಕುರುಬರು ಜನಾಂಗ ಎಷ್ಟೈತಿ ನಮ್ದು ಏನು ನಮ್ಮೊಳಗೆ ತಿಳುವಳಿಕೆ ಇಲ್ಲದಕ್ಕಾಗಿ ಕೆಲವೊಂದು ಜನರು ನಮ್ಮನ್ನು ಒಡೆದು ಆಳ್ತಾ ಇದ್ದಾರೆ. ಆದ್ರೂ ನಮ್ಮಲ್ಲಿ ಒಗ್ಗಟ್ಟು ಬಲ ಅನ್ನೋದು ನಮ್ಮಲ್ಲಿ ನಾವು ತೋರಿಸ್ಬೇಕಾಗೈತಿ. ಮತ್ತೊಂದು ಏನೈತಂದ್ರೆ ಈಗ ಸಮಾಜದಿಂದ ನಾವು ಒಳಗೆ ಯಾರೂ ಇಲ್ಲಿ ನಮ್ಮವ್ರು ಎಲ್ಲಿದ್ರು ಅವ್ರು ನಮ್ಮವ್ರು ಅನ್ನೋದು ನಾವು ಗುರ್ತಿಡ್ಬೇಕಾಗಿತ್ತು. ನಮ್ಮ ಜನಸಂಖ್ಯೆ ಎಷ್ಟೈತಪ್ಪ ಅನ್ನೋದು ನಮ್ಮ ಮಂದಿಗೆ ಗೊತ್ತಿಲ್ಲ. ಈಗ ಕೆಲವೊಂದು ಜನರು ಏನು ಮಾಡತ್ತಾರಂತಂದ್ರೆ ನಮ್ಮ ಜನಸಂಖ್ಯೆಗಿಂತ ಕಡಿಮೆ ಇದ್ದವ್ರು ನಮ್ಮನ್ನು ಆಳಕತ್ತಾರ. ಹೆಂಗೆ ಆಳಕತ್ತಾರೋ ನಮಗೆ ಗೊತ್ತಿಲ್ಲ. ಒಬ್ಬರು ಇದನ್ನಾದ್ರೆ ಎಲ್ಲರೂ ಅವ್ರ ಹಿಂದೆ ಇದನ್ನು ಮಾಡಕತ್ತಾರ. ಅದಕ್ಕೆ ಇಲ್ಲಿವರೆಗೆ ನಮಗೆ ಲೀಡರ್ಸ್ ಯಾರು ಇಲ್ಲ ಆಗಿರೋದು. ಇವತ್ತು ನಮಗೆ ಒಂದು ಹುಮ್ಮಸ್ಸು ಬಂದೈತಿ, ಒಂದು ಲೀಡರ್ಸ್ ಅದಾರ. ನಮ್ಮಲ್ಲಿನೂ ಲೀಡರ್ಸ್ ಅದಾರ ಅನ್ನೋದು ತೋರಿಸ್ಕೊಡೋ ಮುಖಾಂತರ ನಾವೆಲ್ಲರೂ ಒಂದಾಗಿ ನಮ್ಮ ಸಮಾಜವನ್ನು ಮುಂದೂಡ್ಬೇಕಂತೇಳಿ ಎಲ್ಲರೂ ಕೂಡ ನಾವು ಹಿಂದುಳಿದವ್ರು ಎಲ್ಲರೂ ಮುಂದೆ ಬರ್ಬೇಕಂತೇಳಿ ಅದಕ್ಕೆ ಒಂದು ಹಿಂದೆ ಹಿರಿಯರ ಆಶೀರ್ವಾದ ನಮ್ಮ ಪ್ರತಾಪಣ್ಣ ಅವರು ಹಾಗೂ ಶಿವರಾಜಣ್ಣ ಅವರು ಇವರು ಎಲ್ಲರ ಆಶೀರ್ವಾದ ನಮ್ಗೆ ಐತಿ. ಯಾವುದಕ್ಕೂ ನಾವು ಇನ್ನು ಹಿಂದೆ ಸರಿಯುವಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಇನ್ನೂವರೆಗೆ ನಮ್ಗೆ ಯಾರೂ ಲೀಡರ್ಸ್ ಇಲ್ಲದ ಕಾರಣಕ್ಕಾಗಿ ನಾವು ಅಂಜಿ ಅವ್ರಿಗೆ ಹೇಳಿದಾಗ ಫುಟ್ಬಾಲ್ ರೀತಿ ಆಗೈತಿ ನಮ್ದು. ಇದನ್ನ ಇವತ್ತೇನಿಲ್ಲ ಫುಟ್ಬಾಲ್ ಅಲ್ಲ, ಇವತ್ತು ದಿವಸ ಅಣ್ಣಾವರು ನಮ್ಮ ಹಿಂದ್ರಿಗೆ ಯಾರು ನಮ್ಮನ್ನು ಫುಟ್ಬಾಲ್ ಮಾಡಿದ್ರೆ ಅವ್ರನ್ನ ಫುಟ್ಬಾಲ್ ತೋರಿಸುವಂಥ ಶಕ್ತಿ ನಮ್ಮಲ್ಲಿ ಇವತ್ತು ಐತಿ. ಸಂಗೊಳ್ಳಿ ರಾಯನ ಔಷಧವರು ನಾವು ಇದೇವ ಅಂತೇಳಿ ಅಂತ ಪ್ರತಾಪಣ್ಣ ಇದ್ರ ಮೇಲೆ ಇದನ್ನಿಟ್ಟು ನಾವು ಇವತ್ತು ಪ್ರಮಾಣ ಮಾಡಿ ಹೇಳ್ತೇನೆ. ಇಲ್ಲಿಂದ ಇನ್ನು ನಮ್ಮದು ಸಮಾಜ ಯಾವಾಗಿದ್ರೆ ಬಿ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದಾಗಿ ನಾವು ಕಚ್ಚಾಡೋದು ಬಿಡ್ತೇವೆ. ನಮ್ಮೊಳಗೆ ಬೇಕಾದಿಲ್ಲ, ಆದ್ರೆ ನಮ್ಮವ್ರು ಯಾರು ಅನ್ನೋದು ಗೊತ್ತಂತ ನಾವು ಹಿಡಿತೀವಿ. ಈಗ ಏನು ಮಾಡಿದ್ರಲ್ಲ ಇದೇ ರೀತಿ ನಾವು ಮುಂದೆ ಪ್ರತಿಯೊಂದು ಸಲ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆ ಒಳಗೆ ಮಾಡ್ತೇವೆ. ವಿಶೇಷ ಕಾರ್ಯಕ್ರಮ ಕನಕ್ ಸ್ಟ್ಯಾಚ್ಯೂದಿಂದ ನಮ್ದು ಕನಕ್ ಸ್ಟ್ಯಾಚ್ಯೂದಿಂದ ಹಾಗೂ ಪ್ರತಾಪಣ್ಣಗಳು ಬಂದ್ರೆ ಐಬಿದಿಂದ ಅವ್ರನ್ನ ನಾವು ಬರಮಾಡಿಕೊಂಡು ನಾವೆಲ್ಲರೂ ಕುರುಬ ಸಮಾಜದವ್ರನ್ನ ಬರಮಾಡಿಕೊಂಡು ಕನಕ್ ಸ್ಟ್ಯಾಚ್ಯೂವರೆಗೆ ತೊಗೊಂಡು ಅಲ್ಲಿ ಅವ್ರಿಗೆ ಇದನ್ನ ಸ್ಟ್ಯಾಚ್ಯೂ ಸತ್ಕಾರ ಮಾಡಿಸಿ ಪೂಜೆ ಮಾಡಿ ಅಲ್ಲಿಂದ ಪ್ರಾರಂಭ ಚಾಲನೆ ಕೊಟ್ಟರು. ಪ್ರತಾಪಣ್ಣಗಳವರು ಬಸ್ ಸ್ಟ್ಯಾಂಡ್ ಮುಖಾಂತರ KC ರೋಡ್ ಮುಖಾಂತರ ಆಗಿ ನಮ್ಮ ಕುರುಬ ಸಮಾಜ ನಮ್ಮ ಮುರ್ಸಿದ್ದೇಶ್ವರ ದೇವಸ್ಥಾನಕ್ಕೆ ಮೆರವಣಿಗೆ ಬಂದು ನಮ್ದು ವಿಜೃಂಭಣೆಯಿಂದ ಮುಟ್ಟೈತಿ. ಹೆಸರು ಮುರಾರಿ ನಿಂಗಪ್ಪ ಸಿಂಗಾಡಿ. ನಮ್ಮ ಕನಕದಾಸ ಮೂರ್ತಿ ಸ್ಟ್ಯಾಚ್ಯೂದಿಂದ ಹಿಡಿದು ಪ್ರತಾಪಣ್ಣ ಪಾಟೀಲ್ ಮತ್ತು ಶಿವರಾಜಣ್ಣ ಪಾಟೀಲ್, ಅಂಬುಪ್ರಸಾದ್ ನರೋಟಿಯವರ ನೇತೃತ್ವದಲ್ಲಿ ನಮ್ಮ ಚಿಕ್ಕೋಡಿ ಕನಕದಾಸ ಇಲ್ಲಿಂದ ವಿಜೃಂಭಣೆಯಾಗಿ ಮೆರವಣಿಗೆ ಚಾಲನೆ ಪಡೆದು ಅಲ್ಲಿಂದ ನಾವು ಚಿಕ್ಕೋಡಿಯಿಂದ ಬಸ್ ಸ್ಟ್ಯಾಂಡ್ ಮುಖಾಂತರ KC ರೋಡ್ ಮುಖಾಂತರ ಮುರುಸಿದ್ದೇಶ್ವರ ಗುಡಿಯ ದೇವಸ್ಥಾನದವರೆಗೆ ನಮ್ಮ ಮೆರವಣಿಗೆ ವಿಜೃಂಭಣೆಯಾಗಿ ನಡೆದಿದೆ. ಆದರೆ ಈ ನಮ್ಮ ಸಮಾಜದವರು ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕೋಡಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ವಾಲಯದವರು ಬಂದಿದ್ದಾರೆ. ಎಲ್ಲರಿಗೂ ಚಿಕ್ಕೋಡಿ ತಾಲೂಕಿನ ಎಲ್ಲರಿಗೂ ನಮ್ಮ ಕೃತಜ್ಞೆಯನ್ನು ಅಣ್ಣಗಳ ಪ್ರತಾಪಣ್ಣ, ಶಿವರಾಜಣ್ಣ, ಅಂಬುಪ್ರಸಾದ್ ನರಾಟಿ ಅವರ ನೇತೃತ್ವದಲ್ಲಿ ನಡೆದಿದೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞೆಯನ್ನು ಹೇಳಲು ಬಯಸುತ್ತೇವೆ.